ಅಫ್ಘಾನಿಸ್ತಾನ ಪಾಕಿಸ್ತಾನದ ಮಧ್ಯೆ ಮುಂದುವರಿತಾ ಇದೆ ಸಂಘರ್ಷ. ಪಾಕ್ ದಾಳಿಯಿಂದ ಅಫ್ಘಾನ್ನಲ್ಲಿ ಮಕ್ಕಳು ಸೇರಿ 13 ಜನ ಸಾವನ್ನಪ್ಪಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ಮಾಡಿದಂಥ ದಾಳಿಯಿಂದಾಗಿ ಮಕ್ಕಳು ಸೇರಿ 13 ಜನ ಸತ್ತಿರೋದು. 11 ಮಕ್ಕಳು, 13 ಜನರಲ್ಲಿ 2 ದೊಡ್ಡವರು, 11 ಜನ ಮಕ್ಕಳು ಸತ್ತೋಗಿರೋದಲ್ಲಿ 14 ಜನರಿಗೆ ಗಾಯಗಳಾಗಿದೆ. ಪಾಕಿಸ್ತಾನ ಏರ್ ಸ್ಟ್ರೈಕ್ ಬಗ್ಗೆ ಅಫ್ಘಾನಿಸ್ತಾನ ಸೇನೆ ಮಾಹಿತಿ ಕೊಟ್ಟಿದೆ. ಇಲ್ಲಿ ಅಫ್ಘಾನ್ ವಾಯು ಗಡಿಯನ್ನು ದಾಟಿ ಪಾಕಿಸ್ತಾನ ಸೇನೆ ದಾಳಿ ಮಾಡಿದೆ. ಕುನಾರ್, ಖೋಸ್ಟ್, ಪಕ್ತಿಕಾ ಪ್ರಾಂತ್ಯಗಳಲ್ಲಿ ದಾಳಿಯಾಗಿರೋದು. ನಾಗರಿಕ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಎಲ್ಲೆಲ್ಲಿ ಮನುಷ್ಯರು ವಾಸ ಮಾಡ್ತಿರ್ತಾರಲ್ಲ, ಸೇನಾ ನೆಲೆ, ಸೈನಿಕರನ್ನು ಟಾರ್ಗೆಟ್ ಮಾಡೋದು ಬೇರೆ, ಎಳೆ ಮಕ್ಕಳಿರೋದು ಇದು ಇರಾನ್ನಲ್ಲೂ ಮಾಡಿದ್ರಲ್ಲ. 180 ಮಕ್ಕಳು ಓದ್ತಿದ್ರೆ ಅದರ ಮೇಲೆ ಇಸ್ರೇಲ್ ಕ್ಷಿಪಣಿ ಹಾರಿಸ್ಬಿಟ್ರು, ಹೊಡೆದು ಸಾಯಿಸಿದ್ರು ಮಕ್ಕಳನ್ನ, ಓದಬೇಕಾಗಿತ್ತಂತ ಹೆಣ್ಣು ಮಕ್ಕಳನ್ನು. ಇಲ್ಲಿ ನೋಡಿದ್ರೆ ಇಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ಮಕ್ಕಳಿರೋ ಕಡೆ ಟಾರ್ಗೆಟ್ ಮಾಡಿ ಹೊಡೆಯೋದು, ನಾಗರಿಕರಿರೋ ಬಿಲ್ಡಿಂಗ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆಯೋದು. ಪಾಕಿಸ್ತಾನ ಗಡಿ ಭಾಗದಲ್ಲಿರ್ತಕ್ಕಂತಹ ಖೋಸ್ಟ್ ಪ್ರಾಂತ್ಯದಲ್ಲಿಯೇ 9 ಸಾವಾಗಿದೆ. ಕಳೆದ ಫೆಬ್ರವರಿಯಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನದ ನಡುವೆ ಗಡಿ ಸಂಘರ್ಷ ಇತ್ತು, ನಂತರ ತಣ್ಣಗಾಗಿತ್ತು. ಪಾಕ್ ಅಫ್ಘಾನ್ ಗಡಿ ಸಂಘರ್ಷ ಇದೀಗ ಮತ್ತೆ ಉಭಯ ದೇಶಗಳ ನಡುವೆ ಭೀಕರ ದಾಳಿಯಾಗಿದೆ. ಪಾಕ್ ಅಫ್ಘಾನ್ ಗಡಿ ಸಂಘರ್ಷದಲ್ಲಿ ಇದುವರೆಗೂ 372 ನಾಗರಿಕರು ಪ್ರಾಣ ತೆತ್ತಿದ್ದಾರೆ. दुनिया